ವೀಕ್ಷಕರೇ, ತುಮಕೂರು ನಗರ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಇಂದು 51ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಸಾದಾ ಸೀದಾ ಸರಳ ವ್ಯಕ್ತಿತ್ವದ ಜ್ಯೋತಿ ಗಣೇಶ್ ರಾಜಕಾರಣದ ಕುಟುಂಬದಲ್ಲಿ ಹುಟ್ಟಿ ಬೆಳೆದರೂ ಅದ್ಯಾವ ಆಡಂಬರದ ನಡವಳಿಕೆ ಅವರಲ್ಲಿ ಕಂಡಿಲ್ಲ. ಜೊತೆಗೆ ನಾನೊಬ್ಬ ಶಾಸಕ ಅನ್ನೋ ಹಮ್ಮು ಬಿಮ್ಮು ಇಲ್ಲದೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕಲು ಇಚ್ಛಿಸುವ ಸೌಮ್ಯ ಸ್ವಭಾವದ ವ್ಯಕ್ತಿ. ಕಳೆದ ಬಾರಿ 50ನೇ ವಸಂತಕ್ಕೆ ಕಾಲಿಟ್ಟ ವೇಳೆ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು, ಮುಖಂಡರು ಅದ್ದೂರಿ ಸೆಲೆಬ್ರೇಷನ್ಗೆ ಮುಂದಾಗಿದ್ದಾಗ ಅದನ್ನೆಲ್ಲ ತಿರಸ್ಕರಿಸಿ ತುಂಬಾ ವ್ಯಾಲ್ಯೂಬಲ್ ಆಚರಣೆಗೆ ಅವಕಾಶ ಕಲ್ಪಿಸಿದ್ರು. ಅಂದು ಅನ್ನದಾಸೋಹ, ರಕ್ತದಾನ, ಪೌರಕಾರ್ಮಿಕ ಹೆಣ್ಣು ಮಕ್ಕಳಿಗೆ ಸೀರೆ ಹಾಗೂ ಕುಕ್ಕರ್ ವಿತರಣೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿ ವಿತರಣೆ, ಕೃತಕ ಕೈಕಾಲು ಜೋಡಣೆ, ಆಟೋ ಚಾಲಕರಿಗೆ ವಿಮಾ ಕಾರ್ಡ್, ಕಾರ್ಮಿಕರ ಕಾರ್ಡ್ ವಿತರಣೆ, ಆರೋಗ್ಯ ತಪಾಸಣೆ, ನೇತ್ರ ತಪಾಸಣೆ ಹೀಗೆ ಹಲವಾರು ಸಮಾಜಮುಖಿ ಕೆಲಸಗಳ ಮೂಲಕ ತಮ್ಮ 50ನೇ ಹುಟ್ಟುಹಬ್ಬವನ್ನು ಆಚರಿಸಿ ಸಾರ್ಥಕತೆ ಮೆರೆದಿದ್ರು. ಬಟ್ ಈ ಬಾರಿ ಅದಕ್ಕೆಲ್ಲ ಅವಕಾಶ ನೀಡದೆ ತುಂಬ ಸರಳವಾಗಿ ಶುಭ ಕೋರಲು ಬಂದವರಿಗೆ ರೆಸ್ಪಾನ್ಸ್ ಮಾಡಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಅವ್ರ ಮೇಲಿನ ಅಭಿಮಾನಕ್ಕಾಗಿ ಶ್ರೀರಾಮ ಮಂದಿರದಲ್ಲಿ ಇಂದು ವಿಶೇಷ ಪೂಜೆ, PUCಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಗೌರವ ಸಮರ್ಪಣೆ ಹಾಗೂ ಇಂದು ಕಾರ್ಮಿಕರ ದಿನಾಚರಣೆ ಆಗಿರುವುದರಿಂದ ಅಸಂಘಟಿತ ಕಾರ್ಮಿಕರಿಗೆ ಗೌರವ ಸಲ್ಲಿಸುವ ಮೂಲಕ ಸಾರ್ವಜನಿಕರಿಗೆ ಉಪಹಾರ ನೀಡಿ ತುಂಬಾ ಸಿಂಪಲ್ ಆಗಿ ಸೆಲೆಬ್ರೇಷನ್ ಅನ್ನ 19ನೇ ವಾರ್ಡ್ ಅಧ್ಯಕ್ಷ ಕಿರಣ್ ಗಜಾ ಅವರ ತಂಡ ಆಚರಿಸಿದೆ. कल्याणात्मकात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। ओम रामाय रामभद्राय रामचंद्राय भेदसे रघुनाथाय नाथाय सीताय पतये नमः। ओम गणानां त्वा गणपतिं भवामहे कविं कवीनामुपवस्त्रवस्तमं ज्येष्ठराजं ब्रह्मणां ब्रह्मगणपतिदेवताभ्यो नमः। दिव्य प्रार्थनानि समर्पयामि। ओम मातमार्तन्तु देवानां जय श्री ज्योति गणेश जय श्री ज्योति गणेश जय। भारतीय जनता पार्टी की जय। ನಮ್ಮ ಶ್ರೀರಾಮನಗರದ ಹುಡುಗಿ ದ್ವಿತೀಯ PUCಯಲ್ಲಿ 90% ತಗೊಂಡಿದ್ದಾರೆ. ಅವರಿಗೆ ಮುಂದಿನ ಶಿಕ್ಷಣ ಇನ್ನೂ ಉತ್ತಮವಾಗಿರಲಿ, ಉಜ್ವಲವಾಗಿರಲಿ ಅವರ ಭವಿಷ್ಯ ಎಂದು ನಮ್ಮ ಅಭಿಮಾನಿಗಳಿಂದ ಹಾರೈಸ್ತಾ ಇದ್ದೀವಿ. ಇವರಿಗೆ ಒಂದು ನಮ್ಮ ಕಿರು ಸನ್ಮಾನ ವಿತರಿಸಬೇಕು. ವತಿಯಿಂದ ಒಂದು ಕಿರು ಸನ್ಮಾನ. ಅವರ ಹುಟ್ಟುಹಬ್ಬವಾದ ಈ ದಿನ ಈ ಸಾದಾ ಸೀದಾ ವ್ಯಕ್ತಿಯ ಕೆಲವು ಅಪರೂಪದ ಗುಣಗಳನ್ನು ನಿಮ್ಮ ಮುಂದೆ ಇಡ್ತೇನೆ, ಒಮ್ಮೆ ನೋಡಿ. ಶಾಸಕರು ಅಪರೂಪಕ್ಕೆ ಕಾರ್ಯಕ್ರಮವೊಂದರಲ್ಲಿ ಹೆಜ್ಜೆ ಹಾಕುವ ಮೂಲಕ ಅಗತ್ಯ ಬಿದ್ದರೆ ನಾನು ಕೂಡ ಸ್ಟೆಪ್ ಹಾಕಬಲ್ಲೆ ಅನ್ನೋದನ್ನು ನಿರೂಪಿಸಿದ್ರು.
ಮತ್ತೊಂದು ಅವರ ರೌದ್ರಾವತಾರದ ಗುಣವನ್ನು ತೋರಿಸ್ತೇನೆ ನೋಡಿ. ಬಾರಪ್ಪ ಆಯ್ತು ಸರ್, ಅದಕ್ಕೆ ಬರ್ತೀನಿ ಬಿಡಿ ಸರ್. ಅದು ನನ್ನ ಮೇಲೆ ಹತ್ತಿಸ್ಕೊಂಡು ಹೋಗಿ ಸರ್, ಹಾಗಾದ್ರೆ ನನ್ನ ಮೇಲೆ ಹತ್ತಿಸ್ಕೊಂಡು ಹೋಗಿ ಸರ್. ಬರ್ರಿ ಹತ್ತಿಸ್ಕೊಳ್ಳಿ ಸರ್, ನನ್ನ ಮೇಲೆ ಹತ್ತಿಸ್ಕೊಂಡು ಹೋಗಿ ಸರ್. ಹಾಗಾದ್ರೆ ಏನು ಉದ್ದಾಟ ಮಾಡ್ತೀವಿ, ಬಾರ್ ಮಾಡ್ತಿದ್ದೀವಿ ಅಲ್ಲಿ ಒಂದು ಸ್ಕೂಲ್ ಮಾಡಕ್ಕೂ ನೀವು ಅಡ್ಡ ಮಾಡ್ತೀರಲ್ಲ ಇಲ್ಲಿ. ಏನ್ ರಿಕ್ವೆಸ್ಟ್ ನಿಮ್ದು? ಏನ್ ರೆಕಾರ್ಡು? ನೀವಿರೋದು ಅವ್ರ ಜಾಗದಲ್ಲಿ ಗೊತ್ತೇನು ನಿಮ್ಗೆ? ಇಲ್ಲಿ ಎಷ್ಟು ವರ್ಷ ಇದ್ದೀರಾ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ? ತುಮಕೂರು ಗೊತ್ತಾ, ಬಾಲ್ಭವನ ಗೊತ್ತಾ ಇಲ್ಲಿ ನಿಮ್ಗೆ? ಇದ್ರೆ ಚೇಂಬರ್ ಇವೆಲ್ಲ ಅಡ್ಡ ಮಾಡೋ ನೆಟ್ಗಿರಲ್ಲ. ಸೈಡ್ ಹೊಡ್ಕೊಂಡು ಹೋಗೋಣಪ್ಪ ನೀನು. ಕರ್ಕೊಂಡು ಹೋಗೋದು ಯಾವನ್ ಜೊತೆ ಆರ್ಗ್ಯೂ ಮಾಡ್ದವಲ್ಲ. ಕರ್ಕೊಂಡು ಹೋಗೋ ಜಾಗ ಈ ಕಡೆ ಬರ್ರಿ. ಇಲ್ಲಿ ಯಾಕ್ರಿ ಲೇಟ್ ಆಗ್ತೀರ? ಬರ್ರಿ ಈ ಕಡೆ. ಇಲ್ಲಿ ಕಿರಣ್ ಬರ್ಲಿ. ಒಂದು ನಿಮಿಷ ಸರ್, ಸ್ಟೇಟ್ ಸಿಬಿಯಲ್ಲಿ ಬರ್ಲಿ. ಒಂದು ನಿಮಿಷ ಸರ್, ನಾನು ಹೇಳೋದು ರಿಕ್ವೆಸ್ಟ್. ನೋಡಿದ್ರ, ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣ ವಿಚಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯೊಬ್ಬರು ಸಮಸ್ಯೆ ಮಾಡೋಕ್ಕೆ ಮುಂದಾಗಿದ್ದಾಗ ತಮ್ಮ ಕೋಪಾಟೋಪ ಹೇಗೆ ತೋರಿಸಿದ್ರು ಅನ್ನೋದನ್ನ ಒಟ್ಟಾರೆ ಹೇಳೋದಾದರೆ, ರಾಜಕಾರಣದ ಕೆಲ ಘಟನೆಗಳು ಅವರ ಮನಸ್ಸಿಗೆ ಒಗ್ಗದೇ ಇದ್ರೂ ಅನಿವಾರ್ಯ ಕಾರಣಗಳಿಂದ ಅವುಗಳನ್ನು ಸ್ವೀಕರಿಸಿದೆ ಎನ್ನುವಂತೆ ತಣ್ಣಗೆ ಇದ್ದು ಬಿಡುವ ಮಾನ್ಯ ಶಾಸಕರನ್ನ ತುಮಕೂರಿನ ಜನ 2ನೇ ಬಾರಿ ಆಯ್ಕೆ ಮಾಡಿದ್ದು, ಮುಂದೆ ಕೂಡ ಸಮರ್ಥ ಎದುರಾಳಿ ಅಭ್ಯರ್ಥಿ ಬರದಿದ್ರೆ ಮತ್ತೊಮ್ಮೆ ಇವರೇ ಜಯ ಸಾಧಿಸುವ ಅವಕಾಶಗಳಿದ್ದು ಹ್ಯಾಟ್ರಿಕ್ ಗೆಲುವು ಸಾಧಿಸಿ ದಾಖಲೆ ನಿರ್ಮಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಅದೇನೇ ಇರಲಿ, ಶಾಸಕರಿಗೆ ನಮ್ಮ ಸಂಸ್ಥೆ ಹಾಗೂ ನಮ್ಮ ತಂಡದಿಂದ ಕೂಡ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ ಎಪಿಸೋಡ್ಗೆ ಇತಿಶ್ರೀ ಆಡ್ತೇನೆ. ನಮಸ್ಕಾರ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.